ಮೈಸೂರು ಸಂಸ್ಥಾನದ ಮಹಾರಾಜ ಶ್ರೀ ನಾಲ್ಪಡಿ ಕೃಷ್ಣರಾಜ ಒಡೆಯರ್ ಅವರು ಪ್ರಾರಂಭಿಸಿದಂತಹ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ನಿಂದ ಸಾವಿರಾರು ಜನರಿಗೆ ಉದ್ಯೋಗ ನೀಡಿ ರಾಜ್ಯದ ಜನರಿಗೆ ಉತ್ತಮ ಸೋಪುಗಳನ್ನು ನೀಡುವ ಅವರ ದೂರದೃಷ್ಟಿತ್ವವನ್ನು ನೋಡಿದರೆ ನಮಗೆ ಹೆಮ್ಮೆ ಎನ್ನಿಸುತ್ತದೆ ಎಂದು ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು. ತುಮಕೂರು ನಗರದ ಚಿಲುಮೆ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಮೈಸೂರು ಸ್ಯಾಂಡಲ್ ಸೋಪ್ನ ಸೋಪ್ ಮೇಳವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಶ್ರೀಗಂಧ ಮರಗಳನ್ನು ಬೆಳೆಸಿ ಅದರ ಲಾಭವನ್ನು ರೈತರಿಗೆ ನೀಡುತ್ತಿರುವ ಸಂಸ್ಥೆಯು ಬಹಳ ಎತ್ತರಕ್ಕೆ ಬೆಳೆದಿದೆ. ಕಳೆದ 108 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಸಂಸ್ಥೆಗೆ ನೌಕರರು, ಅಧಿಕಾರಿಗಳ ಕೊಡುಗೆ ಸಹ ದೊಡ್ಡದಿದೆ. ಸಾಬೂನು ಮೇಳದಿಂದ ಗ್ರಾಹಕರಿಗೆ ಹೆಚ್ಚು ಪ್ರಯೋಜನವಾಗಲಿದೆ. ಸಿಬ್ಬಂದಿಗಳ ಪ್ರಾಮಾಣಿಕತೆಯಿಂದ ಸಂಸ್ಥೆ ಎತ್ತರಕ್ಕೆ ಬೆಳೆದಿದೆ ಎಂದರು. ಕೃಷ್ಣರಾಜ ರೂಪ ಅಂತೇಳಿ ಆ ರೀತಿಯಲ್ಲಿ ಅವರ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರ ಆಡಳಿತ ಅವಧಿಯಲ್ಲಿ ಕೈಗೊಂಡಂತಹ ಕಾರ್ಯಗಳು ಇವತ್ತಿನ ಸರ್ಕಾರಗಳು ಕೂಡ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ಕೆಲಸಗಳನ್ನು, ನೀರಾವರಿ ಇರ್ಬೋದು, ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಶಿಕ್ಷಣ ಇರ್ಬೋದು, ಆರ್ಥಿಕ ಸಂಸ್ಥೆಗಳಿರ್ಬೋದು, ಇಂತಹ ಎಲ್ಲ ಸಂಸ್ಥೆಗಳನ್ನು ಆ ಕಾಲದಲ್ಲೇ ಅವರು ರೂಪಿಸುವಂಥ ಕೆಲಸವನ್ನು ಮಾಡಿದಂತಹ ಅತ್ಯಂತ ದೂರದೃಷ್ಟಿಯುಳ್ಳಂತಹ ಮಹಾರಾಜರಂತೆ ಕರೆಸಿಕೊಳ್ಬೇಕಾಗಿರುವಂತಹ ಅವರು, ಅವರ ದೂರದೃಷ್ಟಿಯ ಫಲ ವಿಶ್ವೇಶ್ವರಯ್ಯನವರು ಮತ್ತು ಶಾಸ್ತ್ರಿಯರು ಈ 3 ಜನಗಳ ಒಂದು ಶಕ್ತಿಯಿಂದಾಗಿ, ದೂರದೃಷ್ಟಿಯಿಂದಾಗಿ ಈ ಸಂಸ್ಥೆ 1916ರಲ್ಲಿ ಪ್ರಾರಂಭವಾಗಿ ಇದು 100 ವರ್ಷಗಳನ್ನು ಕಳೆದ 109ನೇ ವರ್ಷದಲ್ಲಿ ಕಾಲಿಡ್ತಾ ಇರುವಂತಹ